ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಲರ್ನ್ ಈಸಿಲಿ ಚಾನಲ್. 9ನೇ ತರಗತಿ ಸಮಾಜ ವಿಜ್ಞಾನ ಸಂಕಲನಾತ್ಮಕ ಮೌಲ್ಯಮಾಪನ 1 SA1 2024-25 ಅಂದರೆ ಮಧ್ಯವಾರ್ಷಿಕ ಪರೀಕ್ಷೆ 9ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆ. ಇದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಾಗಿದ್ದು ವಿದ್ಯಾರ್ಥಿಗಳಿಗೆ ಅಭ್ಯಾಸ ಮಾಡಲು ಅನುಕೂಲವಾಗುವಂತೆಯೇ ಈ ಪ್ರಶ್ನೆ ಪತ್ರಿಕೆ ಇರುತ್ತೆ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ಕೀ ಉತ್ತರಗಳನ್ನು ಸಹ ನೀಡಲಾಗಿರುತ್ತೆ. ಇಲ್ಲಿ 9ನೇ ತರಗತಿಯ ಈ ಒಂದು ಪ್ರಶ್ನೆ ಪತ್ರಿಕೆ 80 ಅಂಕಗಳಿಗೆ ನೀಡಲಾಗಿದ್ದು, ಮೊದಲನೆಯ ಮೇನನ್ನು ನೋಡೋದಾದರೆ ಬಹು ಆಯ್ಕೆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಇಲ್ಲಿ ಮೊದಲನೇ ಪ್ರಶ್ನೆ, ಮಹಮ್ಮದ್ ಪೈಗಂಬರ್ ಹುಟ್ಟಿದ ಸ್ಥಳ. ಆಪ್ಷನ್ ಎ ಮೆಕ್ಕಾ. ನಂತರ ಗಂಗಾದೇವಿಯು ಬರೆದ ಕೃತಿ. ಆಪ್ಷನ್ ಡಿ ಮಧುರಾ ವಿಜಯಂ. ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು. ಆಪ್ಷನ್ ಬಿ ಅಂಬೇಡ್ಕರ್. ಮತ್ತು 4ನೇ ಪ್ರಶ್ನೆ, ಸಮಾಜದ ಜೀವಕೋಶ. ಆಪ್ಷನ್ ಎ ಕುಟುಂಬ. ಇನ್ನು 5ನೇ ಪ್ರಶ್ನೆ, ಕೇಂದ್ರ ಕುಟುಂಬದಲ್ಲಿ ಕಂಡುಬರುವ ಲಕ್ಷಣ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಚಿಕ್ಕ ಗಾತ್ರದ್ದು. ನಂತರ ಕರ್ನಾಟಕ ಎಂದು ನಾಮಕರಣ ಮಾಡಿದ ವರ್ಷ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 1973. ಇನ್ನು 7ನೇ ಪ್ರಶ್ನೆ, ತೃತೀಯ ವಲಯಕ್ಕೆ ಉದಾಹರಣೆ. ತೃತೀಯ ವಲಯಕ್ಕೆ ಉದಾಹರಣೆ ಇಲ್ಲಿ ಆಪ್ಷನ್ ಡಿ ಬ್ಯಾಂಕಿಂಗ್. ನಂತರ 8ನೇ ಪ್ರಶ್ನೆ, ನಿರ್ವಹಣೆಯ ತತ್ವಗಳನ್ನು ನೀಡಿದವರು. ನಿರ್ವಹಣೆಯ ತತ್ವವನ್ನು ನೀಡಿದಕ್ಕಂತಹ ವ್ಯಕ್ತಿ ಬಂದು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಹೆನ್ರಿ ಪಯೋಲ್. ಇನ್ನು 2ನೇ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲ ಪಾಣಿಪತ್ ಕದನ ಯಾವಾಗ ನಡೆಯಿತು? 1526. ಮಧ್ವಾಚಾರ್ಯರು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದು? ದ್ವೈತ ಸಿದ್ಧಾಂತ. 11ನೇ ಪ್ರಶ್ನೆ, ಸರ್ವೋಚ್ಚ ನ್ಯಾಯಾಲಯವು ಯಾವಾಗ ಅಸ್ತಿತ್ವಕ್ಕೆ ಬಂದಿತು? ಸರ್ವೋಚ್ಚ ನ್ಯಾಯಾಲಯವು ಅಸ್ತಿತ್ವಕ್ಕೆ ಬಂದಿದ್ದು 1950. ಕುಟುಂಬವನ್ನು ಅರ್ಥೈಸಿ. 12ನೇ ಪ್ರಶ್ನೆ, ಕುಟುಂಬವನ್ನು ಅರ್ಥೈಸಿ. ತಂದೆ, ತಾಯಿ, ಮಕ್ಕಳು, ಮೊಮ್ಮಕ್ಕಳು ನಡುವೆ ಉಂಟಾಗುವ ಸಂಬಂಧಗಳ ವ್ಯವಸ್ಥೆಗೆ ಕುಟುಂಬ ಎಂದು ಕರೆಯುತ್ತೇವೆ. ನಂತರ 13ನೇ ಪ್ರಶ್ನೆ, ಬೇಸಿಗೆ ಕಾಲವು ಯಾವ ತಿಂಗಳಲ್ಲಿ ಇರುತ್ತದೆ? ಮಾರ್ಚ್ ಮತ್ತು ಮೇ. 14ನೇ ಪ್ರಶ್ನೆ, ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿಗೆ ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ. ಇದಕ್ಕೆ ರೈಲು ಮಾರ್ಗ, ರಸ್ತೆ, ವಸತಿ, ಕೈಗಾರಿಕೆ, ನೀರಾವರಿ ಯೋಜನೆಗಳು ಯಾವುದಾದರೂ ಒಂದು ಇದಕ್ಕೆ ಉದಾಹರಣೆಯಾಗಿರುತ್ತೆ. ಇನ್ನು 15ನೇ ಪ್ರಶ್ನೆ, ಪ್ರಾಥಮಿಕ ವಲಯವನ್ನು ವ್ಯಾಖ್ಯಾನಿಸಿ. ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಿದ ಚಟುವಟಿಕೆಗಳಾದ ರೇಷ್ಮೆ, ತೋಟಗಾರಿಕೆ, ಪಶುಪಾಲನೆ, ಕೋಳಿ ಸಾಗಾಣಿಕೆ, ಮೀನುಗಾರಿಕೆ, ಹಣ್ಣು ಹಂಪಲು ಬೆಳೆಯುವುದು ಇವೆಲ್ಲವೂ ಸಹ ಪ್ರಾಥಮಿಕ ವಲಯಕ್ಕೆ ಉದಾಹರಣೆಯಾಗಿರುತ್ತೆ. ನಂತರ 16ನೇ ಪ್ರಶ್ನೆ, ನಿರ್ಧಾರ ಕೈಗೊಳ್ಳುವುದು ಎಂದರೇನು? ಸಂಸ್ಥೆಯ ಗುರಿ ಮತ್ತು ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲು ಸಂದರ್ಭ, ಅನುಭವ, ವಿವೇಚನೆ, ದೃಢತೆ, ಧೈರ್ಯ ಮತ್ತು ಸ್ಪಷ್ಟತೆಯಿಂದ ತೆಗೆದುಕೊಳ್ಳುವ ನಿರ್ಣಯಗಳನ್ನು ನಿರ್ಧಾರ ಎಂದು ಕರೆಯುತ್ತಾರೆ. ನಂತರ 3ನೇ ಮೇನ್ ಬಂದಾಗ ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ ಜಾರಿಗೊಳಿಸಿದ ಆಡಳಿತ ಸುಧಾರಣೆಗಳು ಯಾವುವು? ಈ ಒಂದು 17ನೇ ಪ್ರಶ್ನೆಗೆ ಕಂದಾಯ ಸುಧಾರಣೆ, ರಾಜಧಾನಿ ವರ್ಗಾವಣೆ, ಸಾಂಕೇತಿಕ ನಾಣ್ಯ ಪ್ರಯೋಗ ಇವುಗಳನ್ನು ವಿಸ್ತರಿಸಿ ಬರೀಬೇಕಾಗುತ್ತೆ. ಇನ್ನು 18ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ 4 ರಾಜಮನೆತನಗಳನ್ನು ಹೆಸರಿಸಿ. ಸಂಗಮ, ಸಾಳವ, ತುಳುವ ಮತ್ತು ಹರವೀಡು. ಇನ್ನು 19ನೇ ಪ್ರಶ್ನೆಗೆ ಬಂದಾಗ ಸಂವಿಧಾನದಲ್ಲಿ ಅಳವಡಿಸಿರುವ ಮೂಲಭೂತ ಹಕ್ಕುಗಳು ಯಾವುವು? ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು, ಸಂವಿಧಾನ ಪರಿಹಾರ ಹಕ್ಕು. ಈ ಪ್ರಶ್ನೆಗೆ ಚಾಯ್ಸ್ ಇರುತ್ತೆ. ಲೋಕಸಭೆಯ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳು ಯಾವುವು? ಭಾರತದ ಪ್ರಜೆಯಾಗಿರಬೇಕು, ಕನಿಷ್ಠ 25 ವರ್ಷ ವಯೋಮಿತಿ ಹೊಂದಿರಬೇಕು, ಸರ್ಕಾರದ ಯಾವುದೇ ಹುದ್ದೆಯಲ್ಲಿರಬಾರದು, ಮಾನಸಿಕ ಸ್ವಾಸ್ಥ್ಯವನ್ನು ಕಳೆದುಕೊಂಡಿರಬಾರದು, ನ್ಯಾಯಾಲಯದಿಂದ ಶಿಕ್ಷೆಗೆ ಗುರಿ ಒಳಗಾಗಿರಬಾರದು, ಸಂಸತ್ತು ಕಾಲಕಾಲಕ್ಕೆ ನಿಗದಿಪಡಿಸುವ ಅರ್ಹತೆ ಪಡೆದಿರಬೇಕು. ಇನ್ನು 20ನೇ ಪ್ರಶ್ನೆಗೆ ಬಂದಾಗ ಕುಟುಂಬವು ಸಮಾಜದ ಘಟಕ ಹೇಗೆ? ಅದಕ್ಕೆ ಚಾಯ್ಸ್ ಇದೆ. ಕುಟುಂಬದ ಪ್ರಕಾರಗಳು ಯಾವುವು? ಇಲ್ಲಿ ಕುಟುಂಬದ ಒಂದು
ಸಮಾಜದ ಘಟಕ ಹೇಗೆ ಎಂದಾಗ ಕುಟುಂಬಗಳಿಂದಲೇ ನೆರೆಹೊರೆ ಗ್ರಾಮ ರಾಷ್ಟ್ರ ನಿರ್ಮಾಣವಾಗುತ್ತೆ. ಕುಟುಂಬದ ಸದಸ್ಯರಿಗೆ ಸಾಮಾಜಿಕ ಹೊಣೆಗಾರಿಕೆಯ ಅರಿವಿರುತ್ತೆ. ಸಂಪ್ರದಾಯ ನೈತಿಕ ನಿಯಮಗಳು ವರ್ತನೆಗಳ ನಿಯಂತ್ರಣದಲ್ಲಿರ್ತಾರೆ. ಕುಟುಂಬ ಸರ್ವವ್ಯಾಪಿ ಶಾಶ್ವತ ಹಾಗೂ ಪರಂಪರಾಗತ ಘಟಕವಾಗಿರುತ್ತೆ. ಇಲ್ಲಿ ಕುಟುಂಬದ ಪ್ರಕಾರಗಳು ಅಂತ ಕೇಳಿದಾಗ ಪಿತೃಪ್ರಧಾನ ಕುಟುಂಬ, ಮಾತೃಪ್ರಧಾನ ಕುಟುಂಬ ಮತ್ತು ಆಧುನಿಕ ಕೇಂದ್ರ ಕುಟುಂಬಗಳಾಗಿರುತ್ತೆ. ಇನ್ನು 22ನೆಯ ಪ್ರಶ್ನೆಗೆ ಬಂದಾಗ 21ನೆಯ ಪ್ರಶ್ನೆ, ಕರ್ನಾಟಕದ 4 ಆಡಳಿತ ವಿಭಾಗಗಳು ಯಾವುವು? ಬೆಂಗಳೂರು, ಮೈಸೂರು, ಬೆಳಗಾವಿ, ಕಲಬುರಗಿ. 22ನೇ ಪ್ರಶ್ನೆ, ಕಾವೇರಿ ನದಿಯ ಉಪನದಿಗಳ್ಯಾವುವು? ಹೇಮಾವತಿ, ಹಾರಂಗಿ, ಅರ್ಕಾವತಿ, ಲೋಕಪಾವನಿ, ಶಿಂಷಾ, ಲಕ್ಷ್ಮಣತೀರ್ಥ, ಕಪಿಲೆ, ಸುವರ್ಣವತಿ ಇವು. ನಂತರ 23ನೇ ಪ್ರಶ್ನೆ, ಆದಾಯದ ಮೂಲಗಳು ಯಾವುವು? ಆದಾಯದ ಮೂಲಗಳು ಗೃಹ ಘಟಕ, ಉದ್ಯಮ ಘಟಕ. ನಂತರ ನಿಯಂತ್ರಣದ ಪ್ರಮುಖ ಧ್ಯೇಯಗಳೇನು? ಇಲ್ಲಿ 24ನೇ ಪ್ರಶ್ನೆ, ನಿಯಂತ್ರಣದ ಪ್ರಮುಖ ಧ್ಯೇಯಗಳು ಸಂಸ್ಥೆಯಲ್ಲಿ ಶಿಸ್ತು ಹಾಗೂ ದಕ್ಷತೆಯ ವಾತಾವರಣವನ್ನು ಕಲ್ಪಿಸುವುದು, ಚಟುವಟಿಕೆಗಳು ಸಮರ್ಪಕವಾಗಿ ಹೊಂದಾಣಿಕೆಯಿಂದ ನಡೆಯುವಂತೆ ನೋಡಿಕೊಳ್ಳುವುದು, ಪೂರ್ವಭಾವಿ ಯೋಜನೆಗಳಿಗನುಸಾರವಾಗಿ ಮತ್ತು ನಿರಂತರವಾಗಿ ಚಟುವಟಿಕೆಗಳು ಮುಂದುವರಿಯುವಂತೆ ಮಾಡುವುದಾಗಿರುತ್ತೆ. ಇನ್ನು 4ನೆಯ ಒಂದು ಮೇನ್ಗೆ ಬಂದಾಗ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಅದಾದ ನಂತರ 5ನೇ ಮೇನ್ಗೆ ಬಂದಾಗ 8 ವಾಕ್ಯಗಳಲ್ಲಿ ಉತ್ತರಿಸಿ. ಕೊನೆಯ ಒಂದು 6ನೆಯ ಒಂದು ಮೇನ್ ಬಂದಾಗ ನಕ್ಷೆಯನ್ನು ಬಿಡಿಸಿ ಅವುಗಳನ್ನು ಗುರುತಿಸ್ತಕ್ಕಂಥದ್ದು. ಈ ಪ್ರಶ್ನೆ ಪತ್ರಿಕೆಗೆ ಮಾದರಿ ಉತ್ತರಗಳನ್ನು ಸಹ ಇಲ್ಲಿ ನೀಡಲಾಗಿರುತ್ತೆ. ಒಂದೇ PDF-ನಲ್ಲಿ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ನೀಡಲಾಗಿದ್ದು, ಈ ಒಂದು PDF-ಅನ್ನು ನೀವು ನಿಮ್ಮ ಫೋನ್ಗೆ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಈ ಒಂದು PDF-ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ PDF ಲಿಂಕ್ ನೀಡಲಾಗಿರುತ್ತೆ. ತಪ್ಪದೆ ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ಈ PDF-ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಅಂತ ತಿಳಿಸುತ್ತಾ, ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ತಪ್ಪದೇ ನೋಡಲು ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗಳನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ತಿಳಿಸುತ್ತಾ, ನಿಮ್ಮ ಪರೀಕ್ಷೆಗೆ ಈ ಒಂದು ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಸಹಾಯಕವಾಗಲಿದೆ ಅಂತ ಭಾವಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು.